ಈ ವೀರಶೈವ ಲಿಂಗಾಯತ ಅನ್ನುವಂತಹ ಈ ಗದ್ದಲವನ್ನು ಹುಟ್ಟು ಹಾಕಿದಂಥವರು, ಹುಟ್ಟಿಸಿದಂಥವರು, ಇನ್ನೂ ಹುಟ್ಟಿಸುತ್ತಾ ಹೋಗುವಂಥವರು, ಈ ಗದ್ದಲದ ಮರೆಯೊಳಗೆ ತಮ್ಮ ಬದುಕನ್ನು ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವಂಥವರು ಮಠಾಧೀಶರು. ತತ್ವ ಅನ್ನುವಂಥದ್ದು ಇದನ್ನು ಒಂದು ಗುಣವನ್ನಾಗಿ ಸ್ವೀಕರಿಸಿ ಈ ತತ್ವ ಏನು ಹೇಳ್ತೈತಿ ಅಂದರೆ ಬದುಕಿನ ಸತ್ಯ. ಅದು ಆ ಬದುಕಿನ ಸತ್ಯದಂಗೆ ನಾವು ಬದುಕಬೇಕು ಅನ್ನುವ ಹಿನ್ನೆಲೆಯೊಳಗೆ ಬಸವಣ್ಣನವರು ಒಂದು ಮನಸ್ಥಿತಿಯನ್ನು, ಒಂದು ಸಮಚಿತ್ತವನ್ನು ನಮ್ಮೊಳಗೆ ರೂಢಿಸುವ ಸಲುವಾಗಿ ಈ ಧರ್ಮವನ್ನು ಸೃಷ್ಟಿ ಮಾಡಿದರು ಮತ್ತು ಅದಕ್ಕೆ ಬೇಕಾಗಿರುವಂಥ ಆಚಾರಗಳನ್ನು ತಂದರು. ಇಂತಹ ಮಹಾತತ್ವಕ್ಕೆ, ಈ ಮಹಾ ಚೈತನ್ಯಕ್ಕೆ ಒಂದಿಷ್ಟು ಸೋಂಕುಗಳನ್ನು ಅಂಟಿಸಿಕೊಂಡು ಬಂದೀನಿ. ಕರಿಯ ಅನ್ನುವಂಥ ಸೋಂಕು, ಬಿಳಿಯ ಅನ್ನುವಂಥ ಸೋಂಕು, ಜಾತಿ ಅನ್ನುವಂಥದ್ದು, ಕುಲ ಅನ್ನುವಂಥದ್ದು, ಗಂಡು ಅನ್ನುವಂಥದ್ದು, ಹೆಣ್ಣು ಅನ್ನುವಂಥದ್ದು, ಪಶು ಅನ್ನುವಂಥದ್ದು, ಪಕ್ಷಿ ಅನ್ನುವಂಥದ್ದು, ಪ್ರಾಣಿ ಅನ್ನುವಂಥದ್ದು, ನಾಮರೂಪ ಕ್ರಿಯೆಗಳಿಗೆ ಬೇರೆ ಬೇರೆಯಾಗಿ ಇವುಗಳನ್ನು ಅಂಟಿಸಿಕೊಂಡು ನನ್ನ ಮೂಲ ಸ್ವರೂಪವನ್ನು ಮರ್ತೀನಿ. ಅದಕ್ಕೆ ಅಂಗೈಯೊಳಗಿಟ್ಟರು ನಿನ್ನ ಮೂಲ ಸ್ವರೂಪ ಇದ, ನೀನು ಲಿಂಗದಿ. ಹೌದು, ಉಪಾಸನೆಯೇ ಈ ಧರ್ಮದಲ್ಲಿ ಇಲ್ಲರಿ. ಈ ಧರ್ಮದಲ್ಲಿ ಉಪಾಸನೆಯೇ ಇಲ್ಲ, ಇದು ಕೇವಲ ಅನುಸಂಧಾನ. ಇಲ್ಲಿ ತಾನು ಲಿಂಗ ಎಂದು ಅರಿಯುವುದು, ತಿಳುವಳಿಕೆಗಾಗಿ ನೀವು ಲಿಂಗ ಅಂತ ತಿಳ್ಕೊಳ್ರಿ, ನೀ ಅಂಗಲಿಂಗ ಆಗುವುದು ಅಂತ ಶಬ್ದಗಳನ್ನು ನಾವು ಬಳಸ್ತೀವಿ. ಅಂದ್ರೆ ತೋರಿ ಬರುವಂತಹ ಈ ರೂಪ, ಇದು ತೋರಿ ಬಂದಿತ್ತಲ್ಲ ಮೊದಲು ಒಬ್ಬ ಕುಡುಕನಾಗಿ, ಸಿಡುಕನಾಗಿ, ಕಳ್ಳನಾಗಿ, ಸುಳ್ಳನಾಗಿ, ಮಳ್ಳನಾಗಿ, ಕರಿಯನಾಗಿ, ಬಿಳಿಯನಾಗಿ, ಜಾತಿಯಾಗಿ ಏನು ತೋರಿ ಬರ್ತಿತ್ತಲ್ಲ, ಇದು ತೋರಿ ಬರುತ್ತಿರುವಂಥದ್ದು ತಿಳುವಳಿಕೆಗೆ ಒಳಗಾಗಿ ಅದು ಶರಣನಾಗ್ತದೆ, ಜಂಗಮವಾಗ್ತದೆ, ಅದು ಶೂನ್ಯವಾಗ್ತದೆ. ನೀವು ಇಲ್ಲಿ ಶಬ್ದಗಳನ್ನು ಹೆಂಗೆ ಹುಟ್ಟಿಸಿದ್ರಿ? ಗುರು, ಜಗದ್ಗುರು, ಈ ಶಬ್ದಗಳನ್ನು ಹುಟ್ಟಿಸಿದ್ರಲ್ಲ. ಅಂದ್ರೆ ಜಗದ್ಗುರು ಅಂದ್ರೆ ದೊಡ್ಡದು, ಗುರು ಅಂದ್ರೆ ಅವ್ರ ಅಧೀನ ಅನ್ನುವಂಥದ್ದು ಸಾಮಾನ್ಯ ತಿಳುವಳಿಕೆ ಹಿನ್ನೆಲೆಯೊಳಗೆ ನಾನು ಕೇಳ್ತೀನಿ. 12ನೇ ಶತಮಾನದೊಳಗೆ ಬಸವಣ್ಣ ಇದ್ದರು, ಪ್ರಭು ಇದ್ದರು, ಚನ್ನಬಸವಣ್ಣ, ಸಿದ್ದರಾಮ, ಡೋಹರ ಕಕ್ಕಯ್ಯ, ಸೂಳಿ ಸಂಕವ್ಯ ತಾಯಿ, ಜಾಡಮಾಲಿ ಸತ್ಯಕ್ಕ ತಾಯಿ, ಮುಕ್ತಾಯಕ್ಕ ಅಜಗಣ್ಣ, ಹರಳಯ್ಯನವರು, ಮಧುವಯ್ಯನವರು, ಶಿವನಾಗಿಮಯ್ಯನವರು, ದಾಸಿಮಯ್ಯನವರು, ದುಗ್ಗಳೆಯವರು, ಇವರೆಲ್ಲರೂ ಇದ್ರಲ್ಲ. ಇವರೆಲ್ಲರೊಳಗೆ ಈ ವಿಡಿಯೋ ಕೇಳುವಂಥ ಎಲ್ಲ ನನ್ನ ಸೌಹೃದಯ ಬಂಧುಗಳಿಗೆ ಕೇಳ್ತೀನಿ, ಇವರೊಳಗೆ ಯಾರು ದೊಡ್ಡವರು, ಯಾರು ಸಣ್ಣವರು? ಅಶೋಕ್ ಬರಗುಂಡಿಯವರು, ನಿಮ್ಮ ವಾದ ಸರಣಿ ವಿಚಾರಗಳು ಈಗಾಗಲೇ ವಚನವಾಹಿ ಮೂಲಕ ಲಕ್ಷಾಂತರ ಮನಸ್ಸುಗಳನ್ನು ತಲುಪಿವೆ. ಯಾವಾಗ ಲಿಂಗಾಯತರು ಈ ಥರದ ಕ್ರೈಸಿಸ್ಗಳನ್ನು ಎದುರಿಸ್ತೀವಿ ಅಂದರೆ ಲಿಂಗಾಯತ ಧರ್ಮ ಸಂಕಷ್ಟಗಳಿಂದ ಮುಕ್ತಿ ಆಗಂಗೆ ನಮಗೆ ಕಾಣಂಗಿಲ್ಲ. ಉದಾಹರಣೆ, ಈಗ ಮತ್ತೆ ವೀರಶೈವ ಲಿಂಗಾಯತ ಪ್ರಸ್ತಾಪ ಇತ್ತೀಚೆಗೆ ಪಂಚಾಚಾರ ಜಗದ್ಗುರುಗಳು ದಾವಣಗೆರೆಯಲ್ಲಿನ ಶೃಂಗಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಬಸವತತ್ವ ಅನುಯಾಯಿಗಳಿಗೆ, ಲಿಂಗಾಯತ ಧರ್ಮದ ಪರಿಪಾಲಕರಿಗೆ ಒಂದು ಕನ್ಕ್ಲೂಸಿವ್ ರೀತಿಯಲ್ಲಿ ನಮ್ಮ ಮಾತುಗಳು ಹೋಗಬೇಕಂತ ನಾನು ಬಯಸ್ತೀನಿ ಸರ್. ಯಾಕೆ ಲಿಂಗಾಯತನೇ ಸೂಕ್ತ, ವೀರಶೈವ ಸೂಕ್ತ ಅಲ್ಲ, ಅವೆರಡೂ ಒಂದು ಹೌದೋ ಅಲ್ಲೋ ನಿಮ್ಮದೇ ಆದ ವ್ಯಾಖ್ಯಾನದಲ್ಲಿ ನೀವು ಹೇಳಿದ್ರೆ ಭಾಳ ಸೂಕ್ತ ಅನ್ನಿಸ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು ಸರ್. ಮೊದಲನೇದು, ಈ ಪ್ರಶ್ನೆಗೆ ನಾನು ಉತ್ತರ ಕೊಡುವಾಗ ನಾನೊಬ್ಬ ಸಂಶೋಧಕ ಅಲ್ಲ ಅನ್ನುವಂತಹ ಪ್ರಜ್ಞೆ ನನ್ನೊಳಗೆ ಗಟ್ಟಿಯಾಗ್ಯದ. ನಾನೊಬ್ಬ ಈ ಧರ್ಮದ ಅನುಯಾಯಿಯಾಗಿ ಈ ಧರ್ಮ ವಿಶೇಷವಾಗಿರುವಂತಹ ಗುಣಗಳನ್ನು ಹೊಂದೈತೋ ಇಲ್ಲೋ ಅನ್ನೋದನ್ನು ಆಲೋಚನೆ ಮಾಡಬೇಕಾಗ್ತದೆ. ಈ ವೀರಶೈವ ಲಿಂಗಾಯತ ಅನ್ನುವಂತಹ ಈ ಗದ್ದಲವನ್ನು ಹುಟ್ಟು ಹಾಕಿದಂಥವರು, ಹುಟ್ಟಿಸಿದಂಥವರು, ಇನ್ನೂ ಹುಟ್ಟಿಸುತ್ತಾ ಹೋಗುವಂಥವರು, ಈ ಗದ್ದಲದ ಮರೆಯೊಳಗೆ ತಮ್ಮ ಬದುಕನ್ನು ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವಂಥವರು ಮಠಾಧೀಶರು. ಇದರ ಬಗ್ಗೆ ಭಾಳ ಸ್ಪಷ್ಟವಾಗಿರುವಂತಹ ತಿಳುವಳಿಕೆ ನಮ್ಮದಾಗಿರಬೇಕು. ಜನರಿಗೆ ಈ ಧರ್ಮ ಏನು, ಲಿಂಗಾಯತ, ಬಸವ ಧರ್ಮ, ಅನುಭಾವಿಗಳ ಧರ್ಮ, ಇದನ್ನು ಸದ್ಯಕ್ಕೆ ಬಿಟ್ಬಿಡೋದು. ಇದು ಯಾವುದರ ಮುಖಾಂತರ ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಬಯಸ್ತೈತಿ? ಆಚರಣೆಗಳ ಮುಖಾಂತರ ಅಲ್ಲ. ಈಗ ಆತ ಮುಸಲ್ಮಾನ, ಆತ ಕ್ರಿಶ್ಚಿಯನ್ನ, ಆತ ಸಿಖ, ಇವರು ಲಿಂಗಾಯತರು ಅಂತ ಅನ್ನುವಲ್ಲಿ ನಮ್ಮ ಆಚರಣೆಗಳೇ ಮುಖ್ಯ ಆಗ್ತವೆ. ಈ ಆಚರಣೆಗಳು ಮೂಲ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿರ್ತವೆ.
ಆ ಮೂಲ ತತ್ವ ಸಿದ್ಧಾಂತ ಯಾವಾಗ ಮೂಡ್ತು ಅನ್ನುವ ಹಿನ್ನೆಲೆಯೊಳಗೆ ನಾವು ಆಲೋಚನೆಗಳನ್ನು ಮಾಡಿದರೆ 12ನೇ ಶತಮಾನದ ಆಚೆ ಇದು ಇರಲಿಲ್ಲ. ಇದು ಮೂಡಿದ್ದೇ ಅವಾಗ ಅನ್ನೋದಕ್ಕೆ ಸ್ಪಷ್ಟವಾಗಿರುವಂತಹ ಉದಾಹರಣೆಗಳು ನಮ್ಮೆದುರಿಗೆ ಅದಾವೆ. ಅದರ ಮೊದಲು ಇರುವಂತಹದ್ದು ವೈದಿಕ ವ್ಯವಸ್ಥೆ. ಅದು ಜೀವ ವಿರೋಧಿಯಾಗಿರುವಂತಹ ಮನುಸ್ಮೃತಿ ಅಲ್ಲೇ ಇತ್ತು. ಸಮಾನತೆ ಅದು ಅದರ ಜಾಯಮಾನನೇ ಅಲ್ಲ, ಅದು ಒಪ್ಪುವುದೇ ಇಲ್ಲ. ಅದಕ್ಕೆ ಏನೇನೋ ಕಾರಣಗಳನ್ನು ಏನೇನೋ ಸಬೂಬುಗಳನ್ನು ಹೇಳ್ಕೊತ ಕೆಲವೊಂದಿಷ್ಟು ಜನರು ಸ್ಪಷ್ಟನೆ ಕೊಡಲಿಕ್ಕೆ ಬಯಸ್ತಾರೆ ಮತ್ತು ಆ ಥರ ಹೇಳ್ಕೊತ ಬರ್ತಾರೆ. ಆದರೆ ಆಚರಣೆಯ ಹಂತಕ್ಕೆ ಬಂದಾಗ ಅದು ಆ ರೀತಿ ನಡೆದೈತೇನೆ ಅಂತ ನೋಡ್ಬೇಕು. ಉದಾಹರಣೆಗಾಗಿ ಯಾಕೆ ಈ ಹೊಟ್ಟಿಗೆ ವೈಶ್ಯ ಅಂದರು ಅಂತಂತಂದ್ರೆ ಈ ಎಲ್ಲ ವ್ಯವಹಾರಗಳನ್ನು ಮಾಡ್ತೈತಿ ಇದು, ಅದಕ್ಕೆ ವೈಶ್ಯ ಅಂದರು ಅಂತ ಸಮಜಾಯಿಸ್ಕೊಂಡು ಬರ್ತಾರೆ. ಪಾದದಿಂದ ಹುಟ್ಟಿದ್ರು ಅಂತ ಹೇಳಿ ಯಾಕೆ ಹೇಳ್ಕೊತ ಬರ್ತಾರಪ್ಪ ಅಂದ್ರೆ ಪಾದ ಕ್ರಿಯೆಗಳನ್ನು ಮಾಡ್ತೈತಿ ಅನ್ನೋ ಕಾರಣಕ್ಕೆ ಹಂಗೆ ಹೇಳಿದ್ರೋ ಹೊರತು ಇವರು ಒಂದು ಜನಾಂಗವನ್ನು ಶೂದ್ರ ಅನ್ನಲಿಲ್ಲ ಅಂತೇಳಿ ಭಾಳ ಜಾಣತನದ ವ್ಯಾಖ್ಯಾನಗಳನ್ನು ಮಾಡ್ಕೊತ ಬರ್ತಾರೆ. ಮೆದುಳಿಗೆ ಯಾಕೆ ಬ್ರಾಹ್ಮಣರು ಅಂದರು? ಅದೇ ಮೆದುಳಿಗೆ ಯಾಕೆ ಬಂದರು ಒಂದು ಜ್ಞಾನವಂತ ಆತ. ಯಾಕೆ ಶೂದ್ರ ಜ್ಞಾನವಂತರಾದರೆ? ಅದೇ ನಾನು ಅದೇ ವಿಷಯಕ್ಕೆ ಬರ್ತೀನಿ ಸರ್. ಹೀಗೆಲ್ಲ ಬಂದಾಗ ಇದನ್ನು ಒಬ್ಬ ಮನುಷ್ಯನಲ್ಲಿ ಎಲ್ಲವೂ ಅದ. ಒಬ್ಬ ಭಾಳ ಪಂಡಿತರು ಈ ಮಾತನ್ನು ಹೇಳಿದರು ನನಗೆ ಒಂದು ಸಾರಿ ಅವರು. ಆಮೇಲೆ ನಾವು ಪ್ರಶ್ನೆಗಳನ್ನು ಕೇಳಿದ್ವಿ ಅವ್ರಿಗೆ, ಅದಕ್ಕೆ ಉತ್ತರ ಇಲ್ಲ ಅವರಲ್ಲಿ. ಅವ್ರು ಹೇಳಿದರು ಒಬ್ಬ ಮನುಷ್ಯನಲ್ಲಿ ಜ್ಞಾನ ಅದ, ಅದು ಮೆದುಳಿನೊಳಗೆ ಹುಟ್ಕೊಂತದ. ಹೀಗಾಗಿ ಅವಾಗ ಆತ ಬ್ರಾಹ್ಮಣ, ಅವ ದುಡಿಯುವಲ್ಲಿ ಆತ ವೈಶ್ಯ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವಲ್ಲಿ ತನ್ನ ಪರಿವಾರವನ್ನು ರಕ್ಷಿಸಿಕೊಳ್ಳಲಿ ಆತ ವೈಶ್ಯ, ಕ್ರಿಯೆಗಳನ್ನು ಸೇವೆಗಳನ್ನು ಮಾಡ್ಕೊತ ಹೋಗುವಲ್ಲಿ ಆತನೇ ಶೂದ್ರ. ಒಬ್ಬ ವ್ಯಕ್ತಿಯಲ್ಲಿ ಇವು ಇಷ್ಟು ಅದಾವು ಅಂತ ಹಿಂಗೆ ಜಾಣತನದ ಉತ್ತರ ಕೊಟ್ಟು. ಹಾಗಿತ್ತಂದ್ರೆ ಮತ್ತು ಇವುಗಳನ್ನು ಇಡೀ ಸಮಷ್ಟಿಗೆ ಅನ್ವಯಿಸಿಕೊಂಡು ಹೋಗುವಂಗ, ಹುಟ್ಟಿನ ಮುಖಾಂತರ ಇವುಗಳನ್ನು ಗುರುತಿಸಿಕೊಂಡು ಬರುವಂಗ, ಒಂದು ಜನಾಂಗ ಸ್ಪಷ್ಟವಾಗಿ ಹುಟ್ಟಿನಿಂದ ಸಾಯುವವರೆಗೆ ಅದು ಎಲ್ಲ ಬಗೆಯ ಆಲೋಚನೆಗಳನ್ನು ಮಾಡಿದರು, ದುಡಿದ್ರು, ತನ್ನನ್ನು ತಾನು ರಕ್ಷಿಸಿಕೊಂಡ್ರು, ಎಲ್ಲ ಅಂಶಗಳು ಅವನಲ್ಲಿ ಅದಾವು ಅಂತನ್ನುವಂಥ ಕಾರಣಕ್ಕಾಗಿ ಆತನನ್ನು ಗೌರವಿಸಬೇಕಾಗಿತ್ತಲ್ಲ, ಒಬ್ಬ ಮನುಷ್ಯ ಅಂತ ಪರಿಗಣಿಸಬೇಕಾಗಿತ್ತಲ್ಲ. ಹಾಗೆ ಪರಿಗಣಿಸಲಾರ್ದ ಆತನನ್ನು ಶೂದ್ರನಾಗಿಯೇ ಪರಿಗಣಿಸಿದರು, ಇನ್ನೊಬ್ಬನನ್ನು ವೈಶ್ಯನನ್ನಾಗಿಯೇ ಪರಿಗಣಿಸಿದರು, ಕ್ಷತ್ರಿಯನನ್ನಾಗಿಯೇ ಪರಿಗಣಿಸಿದರು, ಹುಟ್ಟಿನ ಮುಖಾಂತರನ ಬ್ರಾಹ್ಮಣ ಅಂತ ಪರಿಗಣಿಸಿದರು. ಹೇಳುವುದಕ್ಕಾಗಿ ಒಂದು ಅದಕ್ಕೆ ಬಸವಣ್ಣನವರು ಭಾಳ ಸ್ಪಷ್ಟವಾಗಿ ಖಂಡಿಸುವಂಥದ್ದು, ಏನು ಈ ವಿಪ್ರರು ನುಡಿದಂತೆ ನಡೆಯರು. ಈ ಪಂಡಿತರು ಅನ್ನುವಂಥವ್ರು ಏನದಾರಲ್ಲ, ಈ ಪಂಡಿತರು ನುಡಿದಂಗೆ ನಡೆಯೋದೇ ಇಲ್ಲ. ಸಮರ್ಥನೆ ಮಾಡುವುದಕ್ಕಾಗಿ ಒಂದು, ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ತಮ್ಮ ಬುದ್ಧಿಯನ್ನು ಬಳಸಿದರೆ ವಿನಃ ಆ ಸಮರ್ಥನೆಯ ಹಿಂದಿರುವಂತಹ ಆ ಸದಾಶಯಗಳನ್ನು ಜನರಿಗೆ ತಿಳಿಸಿಕೊಡುವಲ್ಲಿ ಇವರು ವಿಫಲರಾದರು. ಮತ್ತು ಇವರು ಆ ವಿಫಲತೆಯನ್ನು ಜನರ ದೌರ್ಬಲ್ಯವನ್ನಾಗಿಸಿಕೊಂಡು ಅದರ ಉಪಯೋಗ ಪಡ್ಕೊಂಡು ಇವರು ಬದುಕೊಂತ ಬಂದರು. ಶೂದ್ರರನ್ನು ಯಾವುದಕ್ಕಾಗಿ ಬಳಸಿಕೊಂಡ್ರು, ಈ ಎಲ್ಲ ವಿಚಾರಗಳನ್ನು ನಾವು ಮಾಡಬೇಕಾಗಿತ್ತಲ್ಲ. ಇವತ್ತು ಅದು ಏನೂ ಇಲ್ಲ, ಹಾಗಿಲ್ಲ ಹಿಂಗಿಲ್ಲ ಅಂತ ಹೇಳುವಂಥ ಜನರು ಇವತ್ತೂ ಕೂಡ ಹಾಂಗೆ ನಾವು ಅರ್ಥ ಮಾಡಿಕೊಂಡಿದ್ದು ತಪ್ಪು, ಇನ್ನು ಮುಂದಾದರೂ ಸರಿ ಅಂತ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕಲ್ಲ. ಎಲ್ಲ ಮನುಷ್ಯರು ಒಂದೇ, ಯಾವನಲ್ಲಿ ಜ್ಞಾನ ಐತಿ ಅವ ಬೇಕಾದಂತಹ ಉಚ್ಚ ವರ್ಗಕ್ಕೆ ಮಠಾಧೀಶನಾಗಲಿಕ್ಕೆ, ಬೇಕಾದಕ್ಕೆ ಹೋಗಲಿಕ್ಕೆ ಅವ ಅರ್ಹ ಅಂತನ್ನುವಂಥ ಮಾತುಗಳನ್ನು ಹೇಳಿದಾಗ ನೀವೇನು ಮಠಗಳನ್ನು ಕಟ್ಟಿಕೊಂಡ್ರಿ ಅಲ್ಲ. ಯಾವ ಒಂದು ಧರ್ಮ ಅಂತ ಅನ್ಕೊಂತೀರೋ ಆ ಧರ್ಮದೊಳಗೆ 108 ಪಂಗಡಗಳದಾವಲ್ಲ, ಎಲ್ಲದಕ್ಕೂ ಮಾಡಿಕೊಂಡ್ರಲ್ಲ, ಪೀಠಗಳನ್ನು ಮಾಡಿಕೊಂಡ್ರಲ್ಲ. ಆ ಪೀಠಗಳಲ್ಲಿ ಅರ್ಹರನ್ನು ನೀವು ಕುಂದ್ರಿಸುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ. ಇದನ್ನು ಯಾವುದನ್ನೂ ಇವ್ರು ಯಾರೂ ಮಾಡಲಿಲ್ಲ. ಅವ್ರೇನು ಹೇಳ್ತಾರೆ, ವೀರಶೈವ ಧರ್ಮ ಇತ್ತು, ಬಸವಗುರು ಬಸವಣ್ಣ ಅದನ್ನ ಪಾಲಿಸ್ತಾ ಅಂತ. ಬಸವಗುರು ಇದನ್ನ ಅನುಷ್ಠಾನಗೊಳಿಸಿದ ಅಂದ್ರೆ ಮೊದಲು ಇದ್ದದ್ದನ್ನು ಅನುಷ್ಠಾನಗೊಳಿಸಿದ್ದಿಲ್ಲ. ಇದನ್ನ ಈ ಏನು ನಾನು ವಿಚಾರಗಳನ್ನು ನಾನು ಹೇಳಿದಿನಲ್ಲ, ತಾತ್ವಿಕವಾಗಿರುವಂಥ ಮೂಲ ತತ್ವ ಏನೈತಿ, ಜಗತ್ತೆಲ್ಲವೂ ಕೂಡ ಇದು ಅಖಂಡ ವಸ್ತುವಿನ ಅಂಶವೇ ಇದೆಯಲ್ಲವು, ಮಹಾಲಿಂಗದ ಅಂಶವೇ. ಇಲ್ಲಿ ಹೆಚ್ಚು ಕಡಿಮೆ ಅನ್ನುವಂಥದ್ದಿಲ್ಲ. ಕರ್ತವ್ಯ ಭೇದ ಅನ್ನುವಂಥದ್ದು ಈ ಜೀವ ನಡೆಯುವುದಕ್ಕಾಗಿ ನಿಸರ್ಗ ತನ್ನಷ್ಟಕ್ಕೆ ತಾನ ಮುಂದುವರೆದುಕೊಂಡು ಹೋಗಬೇಕಾಗಿ ಬೇರೆ ಬೇರೆಯ ಕ್ರಿಯೆಗಳನ್ನು ನಾವೆಲ್ಲರೂ ಮಾಡಬೇಕಾಗ್ತೈತಿ. ಬಾಯಿ ಮಾತಾಡ್ಬೇಕಾಗ್ತೈತಿ, ಮೂಗು ವಾಸಿಸ್ಬೇಕಾಗ್ತೈತಿ, ಕಣ್ಣು ನೋಡ್ಬೇಕಾಗ್ತೈತಿ, ಕಿವಿ ಕೇಳಬೇಕಾಗ್ತೈತಿ. ಇದು ಒಂದೇ ದೇಹದ ಬೇರೆ ಬೇರೆ ಅಂಗಗಳು. ಇವು ಎಲ್ಲವೂ ತಮ್ಮ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿದರೂ ಕೂಡ ಒಂದೇ ದೇಹಕ್ಕೆ ಹೆಂಗೆ ಅನ್ವಯಿಸ್ತೈತಿನೋ ಹಂಗೆ ನಾವೆಲ್ಲರೂ ಕೂಡ ಮಹಾಲಿಂಗದ ಒಡೆಗಳು, ಈ ಒಡವೆಗಳು ನಾವೆಲ್ಲ. ಇಡೀ ಬ್ರಹ್ಮಾಂಡದ ಕುರಿತಾಗಿ ನಾವು ಚಿಂತನೆಗಳನ್ನು ಏನು ಮಾಡ್ತೀವಿ, ಇಡೀ ಬ್ರಹ್ಮಾಂಡದ ಒಳಗಿನ ಅಂಶಗಳು ನಾವೆಲ್ಲ, ನಮ್ಮೊಳಗೆ ಭೇದ ಇಲ್ಲ. ಇಡೀ ಬ್ರಹ್ಮಾಂಡದ ಅಸ್ಮಿತೆಗಾಗಿ,
ಬ್ರಹ್ಮಾಂಡದ ಅಸ್ತಿತ್ವ ಉಳಿಯುವುದಕ್ಕಾಗಿ ನಾವು ಈ ಕೆಲಸಗಳನ್ನು ಮಾಡ್ಕೊತ ಹೋಗಬೇಕು. ಭಿನ್ನತೆ ಎಂಬುದು ಏನೇನೂ ಇಲ್ಲ. ಯಾವುದೇ ಕೆಲಸ ಇಲ್ಲಿ ನಿಂತರೂ ಕೂಡ ಯಾವುದೇ ಉತ್ಪನ್ನ ಇದು ಮಾಡದೇ ಇದ್ವಿ ಅಂತಂತಂದ್ರೆ ಇಡೀ ಬ್ರಹ್ಮಾಂಡದ ಅಸ್ತಿತ್ವನ ಪಲ್ಲಟ ಆಗಿ ಹೋಗಿಬಿಡ್ತದೆ. ಆ ಹಿನ್ನೆಲೆಯೊಳಗೆ ಈ ಮುಖ್ಯ ತತ್ವ ಏನೈತಿ ನೋಡು, ತತ್ವ ಏನೈತೆ ಅಲ್ರಿ ಸರ, ತತ್ವ ಅನ್ನುವಂಥದ್ದು ಇದನ್ನು ಒಂದು ಗುಣವನ್ನಾಗಿ ಸ್ವೀಕರಿಸಿ ಈ ತತ್ವ ಏನು ಹೇಳ್ತೈತಿ ಅಂದ್ರೆ ಬದುಕಿನ ಸತ್ಯ. ಅದು ಆ ಬದುಕಿನ ಸತ್ಯದಂಗೆ ನಾವು ಬದುಕಬೇಕು ಅನ್ನುವ ಹಿನ್ನೆಲೆಯೊಳಗೆ ಬಸವಣ್ಣನವರು ಒಂದು ಮನಸ್ಥಿತಿಯನ್ನು, ಒಂದು ಸಮಚಿತ್ತವನ್ನು ನಮ್ಮೊಳಗೆ ರೂಢಿಸುವ ಸಲುವಾಗಿ ಈ ಧರ್ಮವನ್ನು ಸೃಷ್ಟಿ ಮಾಡಿದರು ಮತ್ತು ಅದಕ್ಕೆ ಬೇಕಾಗಿರುವಂಥ ಆಚಾರಗಳನ್ನು ತಂದರು. ಆ ಆಚರಣೆಗಳನ್ನು ಅರ್ಥ ಮಾಡಿಕೊಂಡಾದ ಮೇಲೆ ಈ ಬಹಿರಂಗದ ಉಪಾಸನೆ ಅನ್ನುವಂಥದ್ದು ನಿಂತು ಹೋಯಿತು. ಎದುರಿಗೆ ಅಂಗೈಯೊಳಗೆ ಲಿಂಗವನ್ನು ಕೊಟ್ಟರು, ಅದಕ್ಕೆ ಅರುವಿನ ಕುರು ಹಂದಕ್ಕೆ ಕರೆದ್ರು. ಇದನ್ನು ದೇವರಂತ ಕರೀಲಿಲ್ಲ ಇವರು. ಅರುಹು ತಾನು ಮತ್ತು ತಾನು ಒಳಗೊಂಡಿರುವಂತಹ ಜಗತ್ತೆಲ್ಲವೂ ಕೂಡ ಇದು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವನ ಅದ. ಇದು ಇಂತಹ ತಿಳುವಳಿಕೆಯನ್ನು ಗಟ್ಟಿ ಮಾಡಿ ಅಂಗೈಯೊಳಗಿಟ್ಟುಕೊಂಡು ಎರಡು ಮಾದರಿಗಳು. ನನ್ನ ಮೂಲ ಸ್ವರೂಪದ ಮಾದರಿ ನಾನು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವ. ಆದ್ರೆ ಇಂತಹ ಮಹಾತತ್ವಕ್ಕೆ, ಈ ಮಹಾ ಚೈತನ್ಯಕ್ಕೆ ಒಂದಿಷ್ಟು ಸೋಂಕುಗಳನ್ನು ಅಂಟಿಸಿಕೊಂಡು ಬಂದೀನಿ. ಕರಿಯ ಅನ್ನುವಂಥ ಸೋಂಕು, ಬಿಳಿಯ ಅನ್ನುವಂಥ ಸೋಂಕು, ಜಾತಿ ಅನ್ನುವಂಥದ್ದು, ಕುಲ ಅನ್ನುವಂಥದ್ದು, ಗಂಡು ಅನ್ನುವಂಥದ್ದು, ಹೆಣ್ಣು ಅನ್ನುವಂಥದ್ದು, ಪಶು ಅನ್ನುವಂಥದ್ದು, ಪಕ್ಷಿ ಅನ್ನುವಂಥದ್ದು, ಪ್ರಾಣಿ ಅನ್ನುವಂಥದ್ದು, ನಾಮರೂಪ ಕ್ರಿಯೆಗಳಿಗೆ ಬೇರೆ ಬೇರೆಯಾಗಿ ಇವುಗಳನ್ನು ಅಂಟಿಸಿಕೊಂಡು ನನ್ನ ಮೂಲ ಸ್ವರೂಪವನ್ನು ಮರ್ತೀನಿ. ಅದಕ್ಕೆ ಅಂಗೈಯೊಳಗಿಟ್ಟರು, ನಿನ್ನ ಮೂಲ ಸ್ವರೂಪ ಇದದ, ನೀನು ಲಿಂಗದಿ. ಇದನ್ನು ಹಿಡಿದುಕೊಂಡು ಈ ಅರಿವಿನ ಈ ಬೆಳಗಿನೊಳಗೆ, ಈ ತಿಳುವಳಿಕೆಯ ಬೆಳಗಿನೊಳಗೆ ಗುರು ಹೇಳ್ತಾನ ದೀಕ್ಷೆಯನ್ನು ಕೊಡುವಾಗ, ತನುತ್ರಯ ಸಾಕ್ಷಿಯಾಗಿ ನೀನು ಪರವಸ್ತು, ನೀನು ಸಾಕ್ಷಾತ್ ಆ ವಸ್ತುನದಿದಿ. ಲೀಲೆಗಾಗಿ ಆಕಾರಗೊಂಡ ಮೇಲೆ 108 ವಿಕಾರಗಳನ್ನು ನೀನು ಹಚ್ಚಿಕೊಂಡು ಆ 108 ವಿಕಾರಗಳ ಸೋಂಕಿಗೆ ಒಳಗಾಗಿ ಆ ಸೋಂಕಿನ ಕಾರಣಕ್ಕಾಗಿ ನೀನು ಹಿಂಗೆ ನಡ್ಕೊಳಕತ್ತಿ. ಆ ಸೋಂಕನ್ನು ಒಂದು ಸ್ವಲ್ಪ ಸರಿಸಿಬಿಡು, ಕಳ್ಕೊಂಡು ಬಿಡು. ಹ್ಯಾಂಗೆ ಕಳ್ಕೊಳ್ಳೋದು? ಲಿಂಗ ಕೊಟ್ಟರು. ಇಷ್ಟಲಿಂಗವನ್ನು ಹಿಡಿದುಕೊಂಡು ಆತ ಅನುಸಂಧಾನ ಮಾಡ್ತಾ ಈ ಏನು ಅಂಟಿಸಿಕೊಂಡಿದ್ದೆಲ್ಲ ನಾವು ರಾಗದ್ವೇಷಗಳನ್ನು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು, ಈ ಎಲ್ಲವುಗಳನ್ನು ಆತ ಅದರಿಂದ ಆ ಬಂಧನಗಳಿಂದ ಬಿಡಿಸ್ಕೊಂತ ಬಂದು ಆದಮೇಲೆ ಆತ್ಯಂತಿಕವಾಗಿ ತಾನೇ ಲಿಂಗ, ತಾನೇ ಆ ಅರುಹಿನ ರೂಹು, ಅದರ ರೂಪ ಅನ್ನುವಂಥ ತಿಳುವಳಿಕೆಗೆ ಬರ್ತಾನೆ. ಇಂಥಪ್ಪ ತಿಳುವಳಿಕೆಗೆ ಬಂದು ಆದ ಮೇಲೆ ಆತನ ದೃಷ್ಟಿ ಹಂಗೆ ಬದಲಿ ಆಗ್ತೈತಂದ್ರೆ ಈ ಜಗತ್ತೆಲ್ಲವೂ ಲಿಂಗ ಸ್ವರೂಪವಾಗಿ ಆತನಿಗೆ ಕಾಣಿಸ್ತದೆ. ಅದಕ್ಕಪ್ಪ ಅವ್ರು ಹೇಳೋದು, ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಸುಖ ಸಮಕಳೆ ಉಳ್ಳದನ್ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವನ ಪೂಜಿಸುತ್ತಾ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ. ಹಿಂದಿನ ಚಿಂತನದೊಳಗೂ ಬಹಳ ಕಡೆ ಈ ವಚನದ ಚಿಂತನೆ ಮಾಡೀವಿ ನಾವು. ಲಿಂಗವನ್ನು ನಾನು ಯಾಕೆ ಅದರ ಜೊತೆ ಅನುಸಂಧಾನ ಮಾಡ್ತೀನಿ ಅಂದರೆ ಈ ಸಮಚಿತ್ತವನ್ನು ನಾನು ಪಡೆಯುವುದಕ್ಕಾಗಿ. ನನ್ನೊಳಗೆ ಸಮರತಿ, ಸಮನಾಗಿರುವಂಥ, ಎಲ್ಲರ ಬಗೆಗೆ ಸಮನಾಗಿರುವಂತಹ ಪ್ರೀತಿ. ಒಂದೇ ದೇಹದ ಬೇರೆ ಬೇರೆ ಭಾಗಗಳದಾವು. ನಾನು ಕೈ ಭಾಳ ಪ್ರೀತಿಸ್ತೀನಿ, ಎಡಗೈ ಭಾಳ ಪ್ರೀತಿಸ್ತೀನಿ, ಬಲಗೈ ಭಾಳ ಪ್ರೀತಿಸ್ತೀನಿ, ಕಾಲನ್ನು ಅಷ್ಟ ಪ್ರೀತಿಸ್ತೀನಿ ಅನ್ನಕ್ಕೆ ಬರೋಂಗಿಲ್ಲ. ದೇಹದ ಎಲ್ಲ ಭಾಗಗಳನ್ನೂ ಕೂಡ ಸಮವಾಗಿಯೇ ಪ್ರೀತಿಸಬೇಕು. ಎಲ್ಲವೂ ಸರಿಯಾಗಿರುವಂಗೆ ನೋಡಿಕೊಂಡಾಗ ಮಾತ್ರ ಈ ದೇಹದ ಅಸ್ತಿತ್ವ ಆರೋಗ್ಯಪೂರ್ಣವಾಗಿ ಹೆಂಗೆ ಉಳಿತದನೋ ಹಂಗೆ ಈ ತಿಳುವಳಿಕೆ ಅನ್ನುವಂಥದ್ದು ಏನೈತಿ ಆತ ತನ್ನಲ್ಲಿ ಗಟ್ಟಿಯಾಗಿಟ್ಟುಕೊಂಡು ಎಲ್ಲರ ಬಗೆಗೆ ಇಂತಹ ಪ್ರೀತಿಯನ್ನು ಹೊಂದಬೇಕು. ಜಗತ್ತು ಆತನಿಗೆ ಲಿಂಗವಾಗಿ ಕಾಣಬೇಕು. ಎಲ್ಲರ ಮೇಲೆ ಸಮನಾಗಿರುವಂತಹ ಪ್ರೀತಿ, ಸಮಕಳೆ, ಲಿಂಗದ ಕಳೆನ ಯಾರನ್ನ ನೋಡಿದರೂ ಲಿಂಗ ಅಂತ ಅನಿಸ್ಬೇಕು. ಅದಕ್ಕೆ ಬಸವಣ್ಣನವ್ರು ಹೇಳಿದರು, ಎಲ್ಲರಲ್ಲಿ ಇದು ಈ ಅರಿವದ, ಈ ಅರಿವನ್ನು ಬಳಸಿಕೊಂಡು ಬಸವಣ್ಣ ಎಂಥ ಬದಲಾವಣೆಯನ್ನು ತಂದು ನೀನ ಮಾಡಿಬಿಟ್ಟೆಪ್ಪ ಅಂತ ಎಲ್ಲ ಶರಣರಂದ್ರೆ ನಾ ಮಾಡಲಿಲ್ಲ, ಅವರು ತಮ್ಮಿಂದ ತಾವೇ ಆದರು. ನಾನು ವಿಚಾರಗಳನ್ನು ಹೇಳಿದೆ, ಆದರೆ ಆ ವಿಚಾರಗಳನ್ನು ಅರಿವನ್ನಾಗಿ ಸ್ವೀಕಾರ ಮಾಡಿ ಆ ಅರಿವನ್ನು ಗುರುವನ್ನಾಗಿಸಿಕೊಂಡು ಇಷ್ಟಲಿಂಗವನ್ನು ಹಿಡಿದುಕೊಂಡು, ಆ ಅರಿವಿನ ಗಟ್ಟಿಯಾಗಿರುವಂಥ ಇಷ್ಟಲಿಂಗವನ್ನು ಹಿಡಿದುಕೊಂಡು ಅದನ್ನು ದೇಹದ ತುಂಬೆಲ್ಲ ಪ್ರವಹಿಸುವಂಗೆ ನೋಡಿಕೊಂಡ್ರು. ಆ ಇಷ್ಟಲಿಂಗದ ಬೆಳಗ್ಗೆ ಅಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವಾಗಿ ದೇಹದ ತುಂಬೆಲ್ಲ ಬೆಳಗುತ್ತಾ ಬಂದಾಗ ಆಯಾ ಭಾಗಗಳಲ್ಲಿರುವಂಥ ಅವಗುಣಗಳೆಲ್ಲವನ್ನೂ ಕೂಡ ಬೆಳಕಿನೊಳಗೆ ಅವರು ಕಂಡುಕೊಂಡ್ರು ಮತ್ತು ಕಳ್ಕೊಂಡಾದ ಮೇಲೆ ಅವರು ಜ್ಯೋತಿಯಾಗಿ ಅವರು ಬೆಳಗಿದ್ರು. ಹಿಂಗೆ ತಮ್ಮ ಅರಿವನ್ನು ತಾವು ಬಳಸಿಕೊಂಡ್ರು. ತಮ್ಮಷ್ಟಕ್ಕೆ ತಾವೇ ಅವರೆಲ್ಲ ಶರಣರಾದರು, ಅವರು ಬಯಲು ಸ್ವರೂಪರಾದರು, ಶೂನ್ಯವಾದರು, ಮಹಾಜಂಗಮವೇ ಅವರೆಲ್ಲ ಆದರು ಅನ್ನುವಂಥದ್ದನ್ನು ಬಸವಣ್ಣವರು ಹೇಳ್ತಾರೆ. ಅಂದಮೇಲೆ ಈ ಧರ್ಮದ ಆಚರಣೆ ಏನೈತಲ್ಲ, ಈ ಆಚರಣೆಗೆ ತಕ್ಕ ಹಾಗೆ ಇವತ್ತು ಹೇಳುವಂಥ ವೀರಶೈವರನ್ನು ಕೊಡ್ರಿ ಅಥವಾ ಯಾವುದೇ ಮಠಾಧೀಶರನ್ನು ತಗೊಳ್ರಿ ನೀವು,
ಈಗ ವೀರಶೈವ ಪರವಾಗಿರುವಂಥವರು ವಿರೋಧವಾಗಿರುವಂಥ ಅನ್ನುವಂಥದ್ದು ಬೇಡ. ಈಗ ನೀವು ಅವ್ರನ್ನ ಎಲ್ಲರನ್ನ ಪರಿಗಣಿಸಿಕೊಡ್ರಿ. ಈ ಭಾವಕ್ಕೆ ಅವರು ಒಳಗಾಗ್ಯಾರೇನೋ. ನಾವು ಇಷ್ಟಲಿಂಗ ಐತಲ್ಲ ನಮ್ಮ ಕೈಯಾಗ, ಇಷ್ಟಲಿಂಗ ಐತಿ, ಇಷ್ಟಲಿಂಗದ ಅನುಸಂಧಾನ ನೀವು ಹೆಂಗೆ ಮಾಡ್ತೀರಿ? ನಿಮ್ಗೊಂದು ದೇವ್ರಾಗೈತಿ, ಅದು ಹತ್ತರೊಳಗೆ ನನ್ನೊಂದು ದೇವ್ರು, ಅದಕ್ಕೂ ವಿಭತ್ತಿ ಇದಕ್ಕೂ ವಿಭತ್ತಿ. ವೀರಶೈವ ನಾವು ವಿಭೂತಿ ಅಂತೀವಿ, ಗೌರವದಿಂದ ಆ ಶಬ್ದನೂ ನುಡಿಯೋದಿಲ್ಲ. ಅದಕ್ಕೂ ವಿಭೂತಿ, ಹೊರಗೆ ಹಚ್ಚುವಂಥ 108 ದೇವರುಗಳಿಗೂ ವಿಭೂತಿ, ಇದಕ್ಕೂ ವಿಭೂತಿ. ಜಗವನ್ನೊಳಕೊಂಡ ಲಿಂಗವು ಸೊಗಸಿಂದ ಎನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತೆನಗೆ. ಗುರು ಲಿಂಗ ಜಂಗಮ ಸ್ವರೂಪವಾಗಿ ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡಿಪ್ಪೆ ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಲವಾಯಿತು ನೋಡ ಅಂತ ಷಣ್ಮುಖ ಶಿವಗಳು ಹೇಳ್ತಾರೆ. ಜಗವನ್ನೊಳಕೊಂಡ ಲಿಂಗ ಇದು, ಎಲ್ಲವೂ ಇದರೊಳಗದ, ನಿನ್ನನ್ನು ಬಿಟ್ಟು ಇನ್ನೊಂದಿಲ್ಲ. ಆ ಪರಿಪೂರ್ಣ, ಆ ವಸ್ತು ಪರಿಪೂರ್ಣದ, ಮಹಾವಸ್ತು ಪರಿಪೂರ್ಣದ, ಅದು ಬಯಲದ, ಅದು ಅಖಂಡದ. ಅದನ್ನು ಬಿಡಿಬಿಡಿಯಾಗಿ ನಮ್ಮ ಮತಿಗೆ ತಿಳಿದ ರೀತಿಯೊಳಗೆ ಅದು ಒಂದಿಷ್ಟು ರೂಪಗಳನ್ನು ಕೊಟ್ಟು ಪೂಜಿಸುವಂತಹ ವ್ಯವಸ್ಥೆಗೆ ನಾವು ಹೋಗಬಾರದು. ಜೀವ ಚೈತನ್ಯದಲ್ಲಿ ದೇವರೈತಿ, ಜೀವ ಚೈತನ್ಯವೇ ದೇವರು ಅನ್ನುವಂಥ ಭಾವಕ್ಕೆ ಒಳಗಾಗಿ ನಾವು ಅಂತಹ ವ್ಯವಸ್ಥೆಗೆ ಹೋಗಬೇಕನ್ನುವಂಥದ್ದನ್ನು ಈ ಲಿಂಗಾಯತ ಧರ್ಮ, ಧರ್ಮಗುರು ಬಸವ ತಂದೆ ರೂಪಿಸಿರುವಂಥ ಈ ಧರ್ಮ ಹೇಳಿದರೆ ಇವರು ಮಾಡ್ತಿರೋದೇನು? ಯಾವ ಚಿಂತನೆಯನ್ನು ನೀವು ಆರಂಭ ಮಾಡಿದಿರೋ ಆ ಪೂಜ್ಯ ರಂಭಾಪುರಿ ಅಪ್ಪುಗಳವರು, ಅವ್ರ ಬಗ್ಗೆ ನಮಗೆ ಗೌರವನೂ ಅದ. ಯಾಕಂದ್ರೆ ಜಗತ್ತು ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ. ಅನೇಕ ಸತ್ಯಗಳನ್ನು ಕಂಡುಕೊಂಡಾದ ಮೇಲೆ ನಾವು ಬದಲಿ ಆಗ್ಬೇಕಲ್ಲ. ನಾವು ಕೂಡ ಮೊದಲು ಹಂಗೆ ಇದ್ವಲ್ಲ, ತಿಳಿದುಕೊಂಡಾದ ಮೇಲೆ ಬದಲಿ ಆಗ್ತೀವಲ್ಲ. ಇವರು ಅರ್ಥ ಮಾಡಿಕೊಳ್ಬೇಕು. ಮೊನ್ನೆ ಅಷ್ಟೆಲ್ಲ ಹೇಳಿದ ಮೇಲೆ ನಾಗಪಂಚಮಿಯ ಶುಭಾಶಯಗಳನ್ನು ಒಂದು ಪತ್ರಿಕೆಯೊಳಗೆ ಅವರು ಹೇಳ್ತಾರೆ. ಹಾವು ಚಿತ್ರ ಕೊಂಡು ನಾಗಪೂಜೆ ಸರಿಯೇ, ಇದು ಲಿಂಗಾಯತದ ಒಳಗೆ, ಅಥವಾ ನೀವು ಬೋಧಿಸುವಂಥ, ನೀವು ತಿಳಿದುಕೊಂಡಿರುವಂಥದ್ದು ಬೇಡ, ನೀವು ಬೋಧಿಸುವಂತಹ ಶಟಸ್ಥಲ ಮಾರ್ಗದಲ್ಲಿ ಮಾಹೇಶ ಸ್ಥಳದಲ್ಲಿ ಯಾವ ಏಕ ದೇವೋಪಾಸನೆಯ ಕುರಿತಾಗಿ ಮಹೇಶ್ವರದಲ್ಲಿ ಸ್ಪಷ್ಟವಾಗಿ ಗಂಡ ಬಿಟ್ಟ ಗಯ್ಯಾಳಿಯಂತೆ ಅಂತ ಶಬ್ದ ಬಳಸ್ತಾರೆ. ಸಿದ್ಧಾಂತ ಶಿಖಾಮಣಿಯನ್ನು ಹಿಡ್ಕೊಂಡೇ ನೀವು ಮಹೇಶ್ವರ ಸ್ಥಳದ ಜೊತೆ ನಮ್ಮ ಕೂಡ ಮಾತಾಡ್ರಿ, ಇದು ಸಲ್ಲದು ಅಲ್ಲ. ಅದು ಬಹುಸಂಖ್ಯಾತರ ನಂಬಿಕೆಗೆ ನಾವು ಪೂರಕವಾಗಿದ್ದೀವಿ ಅಂತಾರೆ. ಬಹುಸಂಖ್ಯಾತ ಹಿಂದೂಗಳ ನಂಬಿಕೆ ಕಾರಣದಿಂದಾಗಿ ನಾವು ಹಿಂಗೆ ಹಾರೈಸ್ತೀವಿ ಅಂತ. ಅಲ್ಲ, ಹೌದು, ಅವ್ರು ಹಾರೈಸ್ತಾರ. ಅಲ್ಲಿ ಯಾವುದೇ ಜೀವ ಪರವಾಗಿರುವಂತಹ, ಜೀವ ಕಾಳಜಿಯನ್ನು ಹೊಂದಿರುವಂತಹ ವಿಷಯ ಅಲ್ಲಿ ಇಲ್ಲ. ಅವ್ರು ಗುರುಗಳಾಗ್ತಾರ. ನಾವು ಮಾತಾಡಿದ್ರು ಒಮ್ಮೊಮ್ಮೆ ಉದ್ದಟತನ ಅಂತ ಅನಿಸ್ತೈತಿ. ಒಬ್ಬ ಅಪ್ಪಟ ಈ ಲಿಂಗ ಭಕ್ತನ ಮಾತುಗಳನ್ನು ಅವ್ರು ಕೇಳಿಸ್ಕೊಳ್ಬೇಕು. ಮತ್ತು ಅವ್ರು ಯಾರು ಅಪ್ಪಟ ಕೇಳ್ಕೋಬೇಕು. ನನ್ನ ಮಾತು ಕೇಳಿಸ್ಕೊಳ್ಳಂತೀನಿ. ಅವ್ರು ಏನದಾರ ಅನ್ನೋದು ಅವ್ರು ವಿಚಾರ ಮಾಡಿಕೊಳ್ಳಿ. ಈ ಹಿನ್ನೆಲೆಯೊಳಗೆ ಅವ್ರು ತಮ್ಮ ಆತ್ಮಶೋಧನೆ ಮಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ನಾನೇನೋ ಹೇಳ್ತಿದ್ದೆ, ಸ್ವಲ್ಪ ಅದು ಮರೆಸ್ತು ಅಂತ ಹೇಳಿ ನನಗೆ ಅನಿಸ್ತದೆ. ಈ ನಾವು ಲಿಂಗನಿಷ್ಠೆಯನ್ನು ಹೊಂದಿರುವಂತಹ ನಾವುಗಳು ಎಲ್ಲವನ್ನ ಲಿಂಗದಲ್ಲಿಯೇ ಕಂಡು ನಾವೇ ಲಿಂಗವಾಗಿ ನಾವು ಈ ಜಗತ್ತಿನೊಳಗೆ ಪ್ರಜ್ವಲಿಸಬೇಕಾಗಿತ್ತು. ನೀವು ಗುರುಗಳು, ನೀವು ಬೋಧಿಸಿದ್ರಿ ನಮಗಿಷ್ಟು ದಿನ ಎಲ್ಲ. ಹಾಗಾದ್ರೆ ಒಂದೊಮ್ಮೆ ಆ ನಾಗ ಪೂಜೆ ಮಾಡುವಂಥದ್ದು, ಆ ನಾಗದೇವರನ್ನು ಅಥವಾ ಬೇರೆ ಬೇರೆ ದೇವರುಗಳನ್ನು, ನೀವು ಮಾಡುತ್ತಿರುವಂಥ ಅನೇಕ ದೇವರುಗಳಿಗೆ ನೀವೆಲ್ಲ ಹೋಗೋದನ್ನು, ಪ್ರತಿಷ್ಠಾಪನೆ ಮಾಡೋದನ್ನು, ಇದನ್ನೆಲ್ಲ ನೋಡಿ. ಗಂಡ ಬಿಟ್ಟ ಗಯ್ಯಾಳಿ ಅಂತ ಶರಣರು ಹೇಳ್ತಾರೆ. ಇದು ಮಾಹೇಶ್ವರ ಸ್ಥಳದಲ್ಲಿ ಸ್ಪಷ್ಟವಾಗಿಯೂ ಕೂಡ ಹೌದು, ಉಪಾಸನೆಯೇ ಈ ಧರ್ಮದಲ್ಲಿ ಇಲ್ರಿ. ಈ ಧರ್ಮದಲ್ಲಿ ಉಪಾಸನೆಯೇ ಇಲ್ಲ. ಇದು ಕೇವಲ ಅನುಸಂಧಾನ. ಇಲ್ಲಿ ತಾನು ಲಿಂಗ ಎಂದರಿಯುವುದು, ತಿಳುವಳಿಕೆಗಾಗಿ ನೀವು ಲಿಂಗ ಅಂತ ತಿಳ್ಕೊಳ್ರಿ, ಹಂಗೆ ಲಿಂಗ ಆಗುವುದು ಅಂತ ಶಬ್ದಗಳನ್ನು ನಾವು ಬಳಸ್ತೀವಿ. ಅಂದ್ರೆ ತೋರಿ ಬರುವಂತಹ ಈ ರೂಪ, ಇದು ತೋರಿ ಬಂದಿತ್ತಲ್ಲ ಮೊದಲು ಒಬ್ಬ ಕುಡುಕನಾಗಿ, ಸಿಡುಕನಾಗಿ, ಕಳ್ಳನಾಗಿ, ಸುಳ್ಳನಾಗಿ, ಮಳ್ಳನಾಗಿ, ಕರಿಯನಾಗಿ, ಬಿಳಿಯನಾಗಿ, ಜಾತಿಯಾಗಿ ಏನು ತೋರಿ ಬರ್ತಿತ್ತಲ್ಲ, ಇದು ತೋರಿ ಬರುತ್ತಿರುವಂಥದ್ದು ತಿಳುವಳಿಕೆಗೆ ಒಳಗಾಗಿ ಅದು ಶರಣನಾಗ್ತದೆ, ಜಂಗಮವಾಗ್ತದೆ, ಅದು ಶೂನ್ಯವಾಗ್ತದೆ. ಅಂತಪ್ಪ ಹಿಂಗೆ ಅದನ್ನು ಹೇಳಾಕ ಮೊದಲು ಹಂಗಿತ್ತು, ಈಗ ಲಿಂಗ ಆತು ಅಂತ ಹೇಳ್ತಾರೆ. ಅದ್ರ ಸತ್ಯ ಏನು ಅಂದ್ರೆ, ತಾನು ಲಿಂಗವೆಂದರಿಯುವುದು. ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ, ಜ್ಞಾನಪೂರ್ಣಂ ಜಗಂ ಜ್ಯೋತಿ. ಮತ್ತೆ ಅವೇ ಚಿಂತನೆಗಳನ್ನು ನಾವು ಮಾಡೋದಾದ್ರೆ, ಹುಟ್ಟಿದ್ದು ಅದು ವಿಶ್ವ ಕುಟುಂಬಿಯಾಗಿ ಅದು ಹುಟ್ಟಿರ್ತೈತಿ, ಅದು ಸಾಕ್ಷಾತ್ ಶಿವವಾಗಿ ಹುಟ್ಟಿರ್ತದ. ಬೆಳೆದಂಗ ಏನೇನೇನೇನೋ ಒಂದಿಷ್ಟನ್ನು ತಾನು ಸೋಂಕಿಸಿಕೊಂಡು ಅಪರಾಧಗಳನ್ನು ಮಾಡ್ಕೊತ ಹೋಗ್ತದೆ. ಆ ಎಲ್ಲವುಗಳನ್ನು ಇದು ಇಲ್ಲಿ ಕಳ್ಕೊಳ್ಬೇಕಿದೆ. ಅಲ್ಲ, ಎಲ್ಲವನ್ನು ಕಳೆದುಕೊಂಡಾದ ಮೇಲೆ ಉಳಿಯುವುದೇನು ತನ್ನ ಮೂಲ ಸ್ವರೂಪ. ಹೀಗಾಗಿ
ಒಂದು ಕಥೆಯನ್ನು ನಮ್ಮ ಗುರುಗಳು ಭಾಳ ಸಾರಿ ಹೇಳ್ತಿದ್ರು. ಎಲ್ಲರೂ ಅದನ್ನು ಈಗ್ಯೂ ಕೂಡ ಅದನ್ನು ಬಳಸ್ತಾರೆ, ಎಲ್ಲರೂ ಕೂಡ ಬಳಸ್ತಾರೆ. ನೀ ಏನದಿ ಅಂತ ತಿಳ್ಕೊಳಕ್ಕೆ ನೀನು ಇದನ್ನು ಈ ಕಥೆ ಹೇಳ್ತಾರೆ. ನಾವು ಏನದೀವಿ ಅಂತ ತಿಳಿಸ್ಕೊಡಕ್ಕೆ ಈ ಕಥೆಯನ್ನು ಹೇಳ್ತಾರೆ. ಹುಲಿ ಮರಿ ಆಡಿನ ಮಂದಿಯೊಳಗೆ ಬೆಳೆದಿತ್ತು, ತನ್ನನ್ನು ತಾನು ಆಡಂತ ತಿಳ್ಕೊಂಡಿತ್ತು, ಕುರಿ ಅಂತ ತಿಳ್ಕೊಂಡಿತ್ತು. ಅದು ಇನ್ನೊಂದು ಹುಲಿ ಬಂದು ಹೇಳ್ತು, ಇಲ್ಲೋ ಮಾರೇ ನೀ ಕುರಿ ಅಲ್ಲ ಹುಲಿ, ನಾ ಇವರು ಕೂಡ ಬೆಳೆದೀನಿ, ಇದ ನನ್ನ ಅಣ್ಣ, ಇದ ನನ್ನ ತಮ್ಮ ಅಂತಂದಿತ್ತು. ಆವಾಗ ಹುಲಿನ ಕರ್ಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲಿರುವಂಥ ಬಾವಿಗೆ ಅದನ್ನು ಇಣುಕಿಸಿದಾಗ ಆ ಬಾವಿಯೊಳಗೆ ತನ್ನ ಪ್ರತಿಬಿಂಬ ನೋಡ್ತು. ಹೌದಲ್ಲ, ಹುಲಿ ಹಂಗೆ ನಾ ಅದೀನಲ್ಲ, ತನ್ನ ಸ್ವರೂಪ ತಿಳಿತು. ಮುಂದೆ ಮ್ಯಾ ಅನ್ನಲಿಲ್ಲ, ಅದು ಹುಲಿಯಾಗೇ ಬದುಕ್ತದೆ. ಗರ್ಜನೆ ಮಾಡಕ್ಕೆ ಸ್ಟಾರ್ಟ್. ತನ್ನ ಸ್ವರೂಪ ತಿಳಿಯುವವರೆಗೆ ಅದು ಏನೋ ಆಗಿತ್ತು. ತನ್ನ ಸ್ವರೂಪ ತಿಳಿದ ಮೇಲೆ ತನ್ನ ಮೂಲ ಸ್ವರೂಪಕ್ಕೆ ಅನುಗುಣವಾಗಿ ಅದು ಬದುಕಬೇಕು. ಹಿಂಗೆ ಬದುಕುವಂತಹ ವ್ಯವಸ್ಥೆಯನ್ನು ಶರಣರು ನಮಗೆ ಕೊಟ್ಟಿದ್ರು. ಹಂಗೆ ಕೊಡೋದಂದ್ರೆ ಇಲ್ಲಿ ಏನಾಯಿತು, ತಿಳಿಸಿಕೊಡುವಂತಹ ವ್ಯವಸ್ಥೆ, ತಿಳಿಸಿಕೊಟ್ಟಾದ ಮೇಲೆ ಅದನ್ನು ತಿಳಿಯುವಂತಹ ವ್ಯವಸ್ಥೆ. ನೀನು ಲಿಂಗವೇ ಅಂತ ತಿಳಿಸಿಕೊಟ್ಟು ಆ ಅರಿವನ್ನು ಕೊಟ್ಟು ಆ ಅರಿವಿನ ಗಟ್ಟಿಯನ್ನು ಅಂಗೈದೊಳಗೆ ಇಟ್ಟು ನೀನು ಇದನ್ನು ನೋಡ್ಕೊತಿದ್ದು ನಿನ್ನ ಮೂಲ ಸ್ವರೂಪ ಐತಿ. ಇದನ್ನು ನೋಡ್ಕೊತ ಅದನ್ನು ನಿರೀಕ್ಷಿಸ್ಕೊಂತ ಈ ಬೆಳಗಿನೊಳಗೆ ನಿನ್ನ ಮೂಲ ಸ್ವರೂಪ ಕಾಣ್ಕೋ, ನೀನು ಲಿಂಗದಿ ಅನ್ನೋದನ್ನು ಕಾಣ್ಕೋ ಅಂತ ಹೇಳಿ ಆದಮೇಲೆ ಇದನ್ನು ಹಿಡ್ಕೊಂಡು ಆತ ಲಿಂಗವೇ ಆತ್ಯಂತಿಕವಾಗಿ ನಾನು ಲಿಂಗವೇ ಅನ್ನೋದನ್ನು ತಿಳ್ಕೊತಾನೆ. ಅಂದ್ರೆ ಲಿಂಗದಲ್ಲಿ ಈತ ಒಂದಾಗುವುದಲ್ಲ, ತಾನೇ ಲಿಂಗವೆಂದರಿಯುವುದು. ಸೂಕ್ಷ್ಮದ ಭೇದ ಅಷ್ಟೇ. ಲಿಂಗ ಆಗೋದಿಲ್ಲ. ತಾನು ಮೂಲದಲ್ಲಿ ಲಿಂಗವೇ, ಏನೇನೋ ಅಂಟಿಸ್ಕೊಂಡಿನಿ ಸ್ವಚ್ಛಗೆ ಜಾಡಿಸ್ಕೊಂಡ್ಬಿಡೋದು, ಬಟ್ಟೆ ಹೊಲಸಾಗ್ಯದ ತೊಳ್ಕೊಂಬಿಡೋದು, ಮತ್ತೆ ಬೆಳ್ಳಗಾಗ್ತದೆ. ತನ್ನ ಮೂಲ ಸ್ವರೂಪಕ್ಕೆ ಅನುಗುಣವಾಗಿ ಬದುಕಬೇಕು. ಹಿಂಗೆ ಮೂಲ ಸ್ವರೂಪಕ್ಕೆ ಅನುಗುಣವಾಗಿ ಬದುಕಿದಾಗ ಆ ಮೂಲ ಸ್ವರೂಪ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡದ. ಇದು ಜಾತಿ ಅಲ್ಲ, ಇದು ಕುಲ ಅಲ್ಲ, ಇದು ಗೋತ್ರ ಅಲ್ಲ, ಇದು ಏನೇನೂ ಅಲ್ಲ, ಸಾಕ್ಷಾತ್ ಶಿವ. ಈ ಭಾವಕ್ಕೆ 12ನೇ ಶತಮಾನದ ಶರಣರು ಒಳಗಾಗಿದ್ದರು, ಹಂಗವರು ಬದುಕಿದರು. ಹೀಗಾಗಿ ಬಸವಣ್ಣ ಲಿಂಗದ ರಾಶಿಯನ್ನಾಗಿ ಮಾಡಿದ ಅಂತ ಹೇಳ್ತೀವಿ. ಇಂಥಪ್ಪ ಆಚರಣೆಯನ್ನು ಕೊಟ್ಟರಲ್ಲ, ನೀವೇನು ಮಾಡಕತ್ರಿ ಈಗ? ಈ ಲಿಂಗವನ್ನು 10ರೊಳಗಿನ 11 ದೇವರು ಮಾಡಿ ಅದಕ್ಕೂ ಅಭಿಷೇಕ, ಇದಕ್ಕೂ ಅಭಿಷೇಕ, ಹೊರಗನೆ ಪೂಜಿಸಿ, ಹೊರಗನೆ ಕೊಯ್ದು, ಹೊರಗನೆ ಪೂಜಿಸಿ, ನಾವು ಹೊರಗೆ ಪೂಜಿಸಿ ಹೊರಗಾಗಿಯೇ ಉಳಿದ್ವಿ ಹೊರತು ಅದರ ಒಳಗೆ ನಾವಾಗಲಿಲ್ಲ, ನಮ್ಮೊಳಗೆ ಅದು ಪ್ರವೇಶ ಆಗಲಿಲ್ಲ. ಎನ್ನೊಳಗೆ ಅದು ಆ ತಿಳುವಳಿಕೆ ಪ್ರವೇಶ ಆಗಬೇಕಾಗಿತ್ತು. ಆ ತಿಳುವಳಿಕೆ ನಾನಾಗಿ ಬೆಳಗಬೇಕಾಗಿತ್ತು, ಬದುಕಬೇಕಾಗಿತ್ತು. ಅಂತಹ ಯಾವುದೇ ಕ್ರಿಯೆಗಳು ನಡೆಯಲಿಲ್ಲ. ಅದನ್ನೇ ಪೋಷಿಸಿಕೊಂಡು ಹೋಗುವಂತಹ ವ್ಯವಸ್ಥೆ, ಅದನ್ನು ಅವರು ಮುಂದುವರಿಸಿಕೊಂಡು ಹೊಂಟಾರ. ಹೌದಲ್ಲ ಅನ್ನೋದನ್ನು ಅವರ ಆಚರಣೆಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಬಹುದೇವೋಪಾಸನೆಯನ್ನು ಮಾಡಿದರೆ ಇಷ್ಟು ಲಿಂಗ ಏನು ಬೇಕು? ಇಷ್ಟು ಲಿಂಗ ಯಾಕೆ ಬೇಕು? ಹಂಗಾರೆ ಇಷ್ಟು ಲಿಂಗಕ್ಕೆ ಅದಕ್ಕೆ ಏನಾದರೂ ಅಂತರ ಐತಿಲ್ಲೋ? ತಿಳುವಳಿಕೆ ಮಾಡಿ ಕೊಡಾಕ ಅದು ಐತಿ ಅಂತ ನೀವು ಅನ್ನೋದಾದ್ರೆ, ಬಹುಜನರ ತಾವು ಆ ಶಬ್ದ ಬಳಸಿದ್ರಿ, ಬಹುಜನರ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡ್ಬೇಕಂತ ತಿಳ್ಕೊಂಡು ನಾವು ಮಾಡ್ತೀವಿ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ನಿಮ್ಮ ಕರ್ತವ್ಯ ಏನು? ಗುರುವಿನ ಕರ್ತವ್ಯ ಏನು? ಗುರುವಿಗೆ ಎಂಥ ಶಬ್ದಗಳನ್ನು ಬಳಸ್ತಾರಂದ್ರೆ, ಹರನಿಗಿಂತ ಭಿನ್ನವಾಗಿಲ್ಲದ ವ್ಯಕ್ತಿತ್ವವನ್ನು ಹೊಂದಿರುವಾತ ಗುರು ಅಂತಾರೆ. ಸಾಕ್ಷಾತ್ ಆ ಶಿವ ಅನ್ನುವಂತಹ ವಸ್ತು ಏನದ, ಆ ಬಯಲು ಅನ್ನುವಂತಹ ವಸ್ತು ಏನದ, ಶೂನ್ಯ ಅನ್ನುವಂತಹ ವಸ್ತು ಏನದ, ಆ ಶೂನ್ಯದ ವ್ಯಕ್ತಿತ್ವಕ್ಕೆ ಭಿನ್ನವಾಗಿಲ್ಲದಿರುವಂತಹ ಈ ದೇಹಕ್ಕೆ ಗುರು ಅಂತ ಅಷ್ಟೊಂದು ನಿಮಗೆ ಮಹತ್ವ ಕೊಟ್ಟರು. ಬೋಧಿಸುವಂಥದ್ದು ನಿಮ್ಮ ಕರ್ತವ್ಯ ಆಗಿತ್ತು. ತಿಳ್ಕೊಳ್ಳಾರ್ದವ್ರಿಗೆ ಅವ್ರ ಸಲುವಾಗಿ ನಾವು ಹಿಂಗೆ ಮಾಡ್ತೀನಿ ಅಂದ್ರೆ ಮತ್ತಿಷ್ಟು ಅವರನ್ನು ಹಾಳು ಮಾಡಿದಂಗಲ್ಲ. ಅವರ ಕಂಡರೆ ಅವರವರಂತೆ ಭಾಳ ಕಠಿಣ ವಚನ ಬರ್ತೈತಿ. ಗುರುಗಳ ವಿಷಯ ಮಾತಾಡ್ತೀವಿ ಅಂತ ಆ ವಚನ ಅನ್ನಂಗಿಲ್ಲ ನಾನು ನಿಮಗೆ. ಸವಣರ ಕಂಡರೆ ಬೋಳರ ಪಿರಯ್ಯ, ಅವರ ಕಂಡರೆ ಅವರವರಂತೆ ನೀವು ಹೇಳುವಂಥ ಹೋಗುವಂಥದ್ದು ಇದು ಗುರುವಿನ ಕೆಲಸ. ಏನು ಗುರುವಿನ ಕೆಲಸ? ನನ್ನಲ್ಲಿರುವಂತಹ ಅಜ್ಞಾನವನ್ನು ತೆಗೆದು ಹಾಕಬೇಕು. ನೀನು ಗಂಡಲ್ಲ, ನೀನು ಹೆಣ್ಣಲ್ಲ, ನೀನು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೀನು ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ, ನೀನು ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಅನ್ನುವಂಥ ಭಾವಕ್ಕೆ ನನ್ನನ್ನು ಒಳಗೆ ಮಾಡಬೇಕಾಗಿರುವಂಥ ಗುರುಗಳು ಇಂಥ ಆಧ್ಯಾತ್ಮವನ್ನು ಬದುಕಾಗಿ ಕಲಿಸಿ ಸಮಾಜದ ನಿರ್ಮಾಣವನ್ನು ಮಾಡಬೇಕಾಗಿರುವಂಥ ಗುರುಗಳು ಯಾವ್ಯಾವುದೋ ಕಾರಣಗಳನ್ನು ಹೇಳಿ ಜನರನ್ನು ಇನ್ನಷ್ಟು ಅಜ್ಞಾನಿಗಳನ್ನಾಗಿ ಮಾಡುವಂತಹ ವ್ಯವಸ್ಥೆಗೆ ನೂಕುವುದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದನ್ನು ಗುರುಗಳಾದಂಥವ್ರು, ಪೂಜ್ಯ ಆ ಗುರುಗಳು ಅಷ್ಟೇ ಅಲ್ಲ ನಾ ಹೇಳೋದು, ಯಾರು ತಮ್ಮನ್ನು ತಾವು ಗುರುಗಳು ಅಂತೇಳಿ ಕರ್ಕೊತಾರ ಅವರೆಲ್ಲರೂ ಕೂಡ ಇದನ್ನು ಅರ್ಥ, ಈ ಮಾತು ವಿರಕ್ತರಿಗೂ ಅಪ್ಲೈ, ಎಲ್ಲರಿಗೂ ಅಪ್ಲೈ ಆಗ್ತದೆ. ಮತ್ತು ನಾ ಗುರು ಅಂತ ಯಾರಾದರೂ ಹೇಳ್ಕೊಂಡು ಬರುತ್ತಿರುವಂಥ ಅನುಭಾವಿಗಳಿಗೆ ಅಥವಾ ಬಿಳಿ ಬಟ್ಟೆಧಾರೆ ಶರಣರು ಯಾರಿಗೆ ಅಂದುಕೊಳ್ರಿ ನೀವು, ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ.
ನಮ್ಮ ಆಚರಣೆಗಳ ಕಾರಣಕ್ಕಾಗಿಯೇ ಇದು ಭಿನ್ನ ಅಂತ ಅನಿಸಿಕೊಳ್ತೈತಿ. ಇಲ್ಲಿ ಭೇದ ಎನ್ನುವುದು ಏನೇನೂ ಇಲ್ಲ. ಕಲ್ಯಾಣದ ಶರಣರ ವಿಷಯಕ್ಕೆ ಬಂದಾಗ ನೀವು ಇಲ್ಲಿ ಶಬ್ದಗಳನ್ನು ಹೆಂಗೆ ಹುಟ್ಟಿಸಿದ್ರಿ? ಗುರು, ಜಗದ್ಗುರು ಈ ಶಬ್ದಗಳನ್ನು ಹುಟ್ಟಿಸಿದ್ರಲ್ಲ. ಅಂದ್ರೆ ಜಗದ್ಗುರು ಅಂದ್ರೆ ದೊಡ್ಡದು, ಗುರು ಅಂದ್ರೆ ಅವ್ರ ಅಧೀನ ಅನ್ನುವಂಥದ್ದು ಸಾಮಾನ್ಯ ತಿಳುವಳಿಕೆ ಹಿನ್ನೆಲೆಯೊಳಗೆ ಮಾತಾಡಿ ನಾನು ಸಾಮಾನ್ಯರಿಗಾಗಿ ಚರ್ಚೆ ಆಗಿರೋದನ್ನ ಹಿಂಗೆ ಮಾತಾಡೋನು. ನಾನು ಕೇಳ್ತೀನಿ, 12ನೇ ಶತಮಾನದೊಳಗೆ ಬಸವಣ್ಣ ಇದ್ದರು, ಪ್ರಭು ಇದ್ದರು, ಚನ್ನಬಸವಣ್ಣ, ಸಿದ್ದರಾಮ, ಡೋಹರ ಕಕ್ಕಯ್ಯ, ಸೂಳಿ ಸಂಕವ್ಯ ತಾಯಿ, ಜಾಡಮಾಲಿ ಸತ್ಯಕ್ಕ ತಾಯಿ, ಮುಕ್ತಾಯಕ್ಕ, ಅಜಗಣ್ಣ, ಹರಳಯ್ಯನವರು, ಮಧುವಯ್ಯನವರು, ಶಿವನಾಗಿಮಯ್ಯನವರು, ದಾಸಿಮಯ್ಯನವರು, ದುಗ್ಗಳೆಯವರು, ಇವರೆಲ್ಲರೂ ಇದ್ರಲ್ಲ. ಇವರೆಲ್ಲರೊಳಗೆ ನಾನು ತಮಗೆ ಪ್ರಶ್ನೆ ಕೇಳ್ತೀನಿ, ಅಥವಾ ಈ ವಿಡಿಯೋ ಕೇಳುವಂಥ ಎಲ್ಲ ನನ್ನ ಸೌಹೃದಯ ಬಂಧುಗಳಿಗೆ ಕೇಳ್ತೀನಿ, ಇವರೊಳಗೆ ಯಾರು ದೊಡ್ಡವರು, ಯಾರು ಸಣ್ಣವರು? ಬಸವಣ್ಣ ದೊಡ್ಡವರು, ನಮ್ಮ ಸೂಳಿ ಸಂಕವ್ಯ ತಾಯಿ ಅಥವಾ ಜಾಡಮಾಲಿ ಸತ್ಯಕ್ಕ ತಾಯಿ ಇವರು ದೊಡ್ಡವರು, ಅಥವಾ ಬಸವಣ್ಣ ಸಣ್ಣವನು ಇವರು ದೊಡ್ಡವರು? ಹಾಗಿದ್ರೆ ಮತ್ತು ಬಸವಣ್ಣಗೆ ಯಾಕೆ ಧರ್ಮಗುರು ಅಂತೀರಿ? ಅದು ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಮುಗಿಸ್ಬೇಕಲ್ಲ. ಇವರಿಬ್ಬರೊಳಗೆ ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋದಕ್ಕೆ ಈ ಜಗತ್ತಿನೊಳಗೆ, ಈ ಕರ್ನಾಟಕದೊಳಗೆ ಬಸವಣ್ಣನವರನ್ನು ಮತ್ತು ಈ ಶರಣರನ್ನು ಕಂಡುಕೊಂಡಂಥವ್ರು ಅವ್ರು ಯಾರಾದರೂ ಒಂದು ಉತ್ತರ ಕೊಡಿ. ನಾನು ಭಾಳ ಸಭೆಯೊಳಗೆ ಈ ಪ್ರಶ್ನೆ ಕೇಳಿ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಬಸವಣ್ಣ ದೊಡ್ಡವರು, ಸತ್ಯಕ್ಕ ದೊಡ್ಡವಳು? ತಮ್ಮ ಉತ್ತರ ಏನು? ಬಹುಶಃ ಆ ಸಭೆಯಲ್ಲಿ ಮೂಡಿ ಬಂದಿರುವಂತಹ ಉತ್ತರ ಏನಂದ್ರೆ ಎಲ್ಲ ಮೌನ. ಅಂದ್ರೆ ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಎಲ್ಲರೂ ಸಮಸಮ ಅನ್ನುವಂಥ ಭಾವಕ್ಕೆ ಬಂದ್ರಲ್ಲ. ಹೀಗಾಗಿ ಬಸವಣ್ಣನ ಧರ್ಮಗುರು ಅಂತ ನೀವು ಅವ್ರಿಗೆ ಕರೆದ್ರು, ಬಸವಣ್ಣ ಪ್ರಣವ ಸ್ವರೂಪ ಅಂತ ಕರೆದ್ರು, ಮೂಲ ಚಿತ್ತಿನ ಚಿದಂಶವೇ ಬಸವಣ್ಣ ಅಂತ ಕರೆದ್ರು, ಮೂಲ ಚಿತ್ತಿನ ಚಿದಂಗ ಬಸವಣ್ಣ ಅಂದರು, ಬಸವಣ್ಣನನ್ನು ಪ್ರಣವ ಸ್ವರೂಪನನ್ನಾಗಿ ಸ್ವೀಕರಿಸಿದರು. ಅಂತಪ್ಪ ಪ್ರಣವದ ಆಧಾರ ಬಿಡಿದು ಮಹಾಲಿಂಗ ಉತ್ಪನ್ನ ಆಯಿತು, ಪಂಚಭೂತಗಳು ಉತ್ಪನ್ನ ಆಯಿತು, ಜಗತ್ತು ಈ ಸೃಷ್ಟಿ ಆಯಿತು ಅನ್ನುವಷ್ಟರ ಮಟ್ಟಿಗೆ ಬಸವಣ್ಣನವರ ಕುರಿತಾಗಿ ಮಾತನಾಡಿದರೂ ಕೂಡ ಬಸವಣ್ಣ ಮಾತ್ರ ಸತ್ಯಕ್ಕನಂಥವರಿಗೆ ಅಕ್ಕ ಮಹಾದೇವಿ ತಾಯಿ ಅಂಥವರ ಪಾದಕ್ಕೆ ಶರಣು 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 ಅಂದ. ಅಂದರೆ ಆ ವಿನಯತೆ ಅನ್ನುವಂಥದ್ದು ಯಾವಾಗ ಬರ್ತೈತಿ ಅಂದರೆ ಈ ಸತ್ಯವನ್ನು ತಿಳಿದುಕೊಂಡಾಗ. ಸತ್ಯವನ್ನು ತಿಳಿದುಕೊಳ್ಳದೆ ಅಹಂಕಾರಕ್ಕೆ ಒಳಗಾಗುವಂತಹ ಯೋಗ ನಮ್ಮದಲ್ಲ, ಶಿವಯೋಗ ನಮ್ಮದಲ್ಲ. ಬಸವಣ್ಣವರೇ ನಂಗೆ ಹೇಳ್ಕೊಂಡಿಲ್ಲ, ಬಸವಣ್ಣನನ್ನು ಅವರ ಸಮಕಾಲೀನ ಗುರುಗಳು ಅಂತ ಒಪ್ಪಿಕೊಂಡು. ಹೌದು, ಅಷ್ಟೇ ಅಲ್ಲ, ಬಸವಣ್ಣನವರು ಹಂಗೆ ಒಪ್ಪಿಕೊಂಡ್ರೂ ಕೂಡ ಅನೇಕ ವಚನಗಳಲ್ಲಿ ಬರ್ತೈತಿ, ಗುರು ಶಿಷ್ಯ ಸಂಬಂಧವನ್ನು ಅರಸಲು ಹೋದಳೆ ತಾನೇ ಗುರುವಾದ ತಾನೇ ಶಿಷ್ಯನ. ತಿಳಿಸಿಕೊಡುವಲ್ಲಿ ಗುರು, ತಿಳಿದುಕೊಳ್ಳುವಲ್ಲಿ ಶಿಷ್ಯ. ತಿಳಿದುಕೊಂಡಾದ ಮೇಲೆ, ತಿಳಿಸಿ ಆದ ಮೇಲೆ ಅವರಿಬ್ಬರ ನಿಲುವು ಒಂದೇ. ಅದು ತಿಳಿಸಿಕೊಟ್ಟಾದ ಮೇಲೆ ಒಂದು ವಚನ, ಚನ್ನಬಸವಣ್ಣವ್ರ ವಚನ ಬಹಳ ಅದ್ಭುತವಾಗಿ ಬರ್ತದೆ. ಅನೇಕ ಶರಣರು ಈ ಕುರಿತಾಗಿ ಚಿಂತನೆಗಳನ್ನು ಮಾಡ್ತಾರೆ. ಗುರು ಒಬ್ಬನಿಗೆ ದೀಕ್ಷೆಯನ್ನು ಮಾಡಿದ ಮೇಲೆ ಆ ಶಿಷ್ಯ ಮರಳಿ ತನ್ನ ಗುರುವಿನ ಮಠಕ್ಕೆ ಬಂದ್ರೆ, ಅಥವಾ ಗುರು ಶಿಷ್ಯನ ಮಠಕ್ಕೆ ಬಂದ್ರೆ, ನನ್ನ ಪೂರ್ವಾಶ್ರಮದೊಳಗೆ ಈತ ನನ್ನ ಗುರುವಾಗಿದ್ದ ಅನ್ನುವಂಥ ಭಾವ ಶಿಷ್ಯನಿಗೆ ಬಂದ್ರೆ, ಆ ಶಿಷ್ಯನಿಗೆ ಈತ ಹಿಂದೆ ನನ್ನ ಗುರುವಾಗಿದ್ದ ಅನ್ನುವಂಥ ಭಾವ ಬಂದ್ರೆ, ಗುರುವಿಗೆ ಈತ ನನ್ನ ಶಿಷ್ಯನಾಗಿದ್ದ ಅನ್ನುವಂಥ ಭಾವ ಬಂದರೆ, ಇವೆರಡೂ ನಾಯಕ ನರಕ ಅಂತ ಹೇಳ್ತಾರೆ. ನಿಮಗೆ ದೀಕ್ಷೆನಾಗಿಲ್ಲ ಅಂತ, ತಿಳುವಳಿಕೆನೇ ಆಗಿಲ್ಲ, ದೀಕ್ಷೆ ನಿಷ್ಫಲ ಆಗ್ಯದ. ಅರಿವನ್ನು ಅರ್ಥ ಮಾಡಿಕೊಂಡಾದ ಮೇಲೆ ನೀವು ಅರಿವಿನ ಸ್ವರೂಪವೇ ಆಗಿದ್ರಿ. ನೀವು BA ಮಾಡ್ಕೊಂಡ್ರಿ, MA ಮಾಡ್ಕೊಂಡ್ರಿ, ನಾನು MA ಮಾಡ್ಕೊಂಡ್ರಿ, ಇಬ್ಬರು MA ಪದವೀಧರರೇ. ಬದುಕಿನ ರೀತಿಗಳು ಸ್ವಲ್ಪ ಬೇರೆ ಆಗಿರಬಹುದು. ಒಂದು ಗುಣ ಅನ್ನುವಂಥದ್ದನ್ನು ಗುಣದ ಹಿನ್ನೆಲೆಯೊಳಗೆ ನೀವು ವಿಭಾಗಿಸುವುದಾದಲ್ಲಿ, ನೀವು ಹೊಂದಿರುವಂತಹ ಗುಣ ನಾನು ಹೊಂದಿರುವಂತಹ ಗುಣ ಒಂದೇ ಆದಲ್ಲಿ ನಮ್ಮೊಳಗೆ ಒಂದಿನಿತು ಭೇದವಿಲ್ಲ, ಪರಸ್ಪರರನ್ನು ಗೌರವಿಸುತ್ತಲೇ ನಾವು ನಡಿಬೇಕು. ಇದನ್ನು ಶರಣರು ಹಂಗೆ ಬದುಕಿದರು. ಇವರು ಹಿಂದಿತ್ತು ಮುಂದಿತ್ತು, ಹಿಂದಿರುವಂಥದ್ದೇನು ಒಂದಾದರೂ ಉದಾಹರಣೆಗಳು ಬೇಕಲ್ಲ. ಎಷ್ಟೊಂದು ಅವೈಜ್ಞಾನಿಕವಾಗಿರುವಂತಹ ವಿಚಾರಗಳು, ಯುಗ. ಆ ಯುಗಗಳ ಲೆಕ್ಕ ಹಾಕ್ರಿ. ಕಲ್ಲಿನಲ್ಲಿ ಹುಟ್ಟಿತು ಅಂತ ಅನ್ನುವಂಥದ್ದನ್ನು ಹಿಂದೊಮ್ಮೆ ಇದೇ ಪೂಜ್ಯ ರಂಭಾಪುರಿ ಗುರುಗಳಿಗೆ, ನಾವು ಭಾಳ ಸಣ್ಣವರು, ನಾವು ಯಾರಂತೂ ಅವರಿಗೆ ಗೊತ್ತಿಲ್ಲ, ಬಹುಶಃ ಈ ವಿಡಿಯೋ ಯಾರಾದರೂ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ಹಿಂದಕ್ಕೆ ನಾನು ಜಮಖಂಡಿಯೊಳಗೆ ನೌಕರಿ ಮಾಡುವಾಗ ಒಂದು ಪತ್ರ ಬರೆದಿದ್ದೆ ನಾನು ಅವರಿಗೆ. ಅಷ್ಟಾವರಣದಲ್ಲಿ ಬರುವಂತಹ ಗುರು ಜಂಗಮ, ಷಟಸ್ಥಲದಲ್ಲಿ ಬರುವಂತಹ ಭಕ್ತ, ಇವುಗಳು ಹೊರಗೆ ಬಂದು ಎರಡು ಜಾತಿಗಳು ಹೆಂಗಾದು? ಷಟಸ್ಥಲದ ಗುರು ಸಮಾಜದಲ್ಲಿ ಒಬ್ಬ ಗುರು ವಿರಕ್ತ ಅಂತ ಸೃಷ್ಟಿ ಮಾಡಿದ, ಅಥವಾ ಗುರು ಭಕ್ತ. ಅಷ್ಟಾವರಣದಲ್ಲಿ ಗುರು ಅನ್ನುವಂತಹ ತತ್ವ ಬರ್ತದೆ.
ಗುರು ಲಿಂಗ ಜಂಗಮ. ಗುರು ಅನ್ನುವಂತಹ ತತ್ವದ ವಿಕಾಸವೇ ಲಿಂಗವಾಗಿ, ಅದು ಆಚಾರವಾಗಿ, ಅದರಿಂದ ಅನುಭವ ಪ್ರಾಪ್ತಿಯಾಗ್ತದೆ. ಅನುಭವದ ಆ ರಸ ದೇಹದ ತುಂಬೆಲ್ಲ ಪ್ರವಹಿಸ್ತದ, ಪಾದೋದಕ್ಕಂತನಿಸಿಕೊಳ್ತದ. ಅಂತಪ್ಪ ಪರಮ ತಿಳುವಳಿಕೆಯ ಪ್ರವಾಹ ದೇಹದ ತುಂಬೆಲ್ಲ ಹರಿಯುವಾಗ, ಲಿಂಗ ಚಿದಮೃತ ಚಿದ್ರಸ ದೇಹದ ತುಂಬೆಲ್ಲ ಹರಿಯುವಾಗ ಆತನಿಗೆ ಪರಮ ಪ್ರಸನ್ನತೆ ಉಂಟಾಗ್ತದೆ, ಆತ ಪ್ರಸಾದಿ ಆಗ್ತಾನೆ. ಹಾಗೆ ಆಗಿರುವಂತಹ ಆತನ ನಿಲುವು ಅದು ಚಿದ್ಭೂತಿಯ ನಿಲುವಾಗಿರ್ತೈತಿ. ಆತನ ಒಳಗೆ ಎಲ್ಲ ಭೂತಗುಣಗಳು ಅಳೆದು ಹೋಗಿರ್ತವು. ಆತನ ಅಣುವಿನೊಳಗೂ ಕೂಡ ಈ ಜ್ಞಾನದ ಕಣ್ಣುಗಳು ಮೂಡಿಕೊಂಡು ಬಂದು ಆತ ರುದ್ರಾಕ್ಷಿ ಅಂತ ಹೇಳಿ ಅನಿಸಿಕೊಳ್ತಾನೆ. ದೇಹದ ತುಂಬೆಲ್ಲ ಅಂಥ ಅರಿವಿನ ಕಣ್ಣುಗಳನ್ನೇ ಆತ ಹೊಂದಿರುವಂಥ ನಿಜ ರುದ್ರಾಕ್ಷಿ ಆಗ್ತಾನೆ. ಆತ್ಯಂತಿಕವಾಗಿ ಆತ ಮಾಂಸಪಿಂಡಿ ಎಂದೆನಿಸದೆ ಕೇವಲ ಪ್ರಣವಸ್ವರೂಪನಾಗಿ ಮಂತ್ರಸ್ವರೂಪ ಅಂಥೇಳಿ ಅನಿಸಿಕೊಳ್ತಾನೆ. ಹೀಗೆ ಈ ಸಾಧನೆಯ ಹಂತದಲ್ಲಿರುವಂತಹ ಅಷ್ಟಾವರಣಗಳಲ್ಲಿ ಬರುವಂತಹ ಮೊದಲಿನ ಗುರುವನ್ನು ಹಿಡ್ಕೊಂಡು, ಮೂರನೆಯ ಜಂಗಮವನ್ನು ಹಿಡ್ಕೊಂಡು 2 ವರ್ಗಗಳನ್ನು ಮಾಡಿದ್ರಿ. ಭಕ್ತನನ್ನು ಹಿಡ್ಕೊಂಡ್ರಿ. ಇವನು ಹೊರಗೆ ತಂದು ಜಾತಿಗಳು ಹೆಂಗದು? ಇವು ಯಾವಾಗ ಅದು? ಯಾಕೆ ಅದು? ಗುರುಗಳಾದಂಥವ್ರು ಈ ಎಲ್ಲವುಗಳನ್ನು ಸರಿಪಡಿಸಬೇಕಾಗಿತ್ತಲ್ಲ. ಅವ್ರ ಅಸ್ತಿತ್ವದ ಪ್ರಶ್ನೆ. ನಿಮ್ಮ ಅಸ್ತಿತ್ವಕ್ಕಾಗಿ ಅಂದ್ರೆ ನೀವು ಸ್ವಾರ್ಥಿಗಳಾದ್ರಿ, ಅದನ್ನು ಒಪ್ಕೊಂಡ್ಬಿಟ್ಟಂಗಾಯ್ತಲ್ಲ. ಸ್ವಾರ್ಥಿಗಳಾದ್ರೆ ಅಂತ ಹೇಳಂಗಿಲ್ಲ, ಅವ್ರು ಹೇಳಲಿಕ್ಕಂದ್ರೆ ಅರ್ಥ ಆಗ್ತದಲ್ಲ. ಭಾವನೆ ಮೂಡಿಸೋದು. ಎನ್ನನರೀಸು ಗುರುವೇ ಎನ್ನನರೀಸು, ಇದಕ್ಕೆ ಹೇಳ್ತಾಳಕ್ಕಿ ಮಸಣಮ್ಮ ತಾಯಿ ಗಜೇಶ್ ಮಸಣಮ್ಮನವರ ಪುಣ್ಯಸ್ತ್ರೀ. ಅದಕ್ಕೆ ಹೇಳ್ತಾಳೆ ಎನ್ನನರೀಸು ಗುರುವೇ ಎನ್ನನರೀಸು. ನನ್ನ ಅರೀಸು ಅಂದ್ರೆ ಬರೀ ನಿಂದನೇ ಹೇಳ್ಕೊಂತ ಹೊಂಟಲ್ಲ ನೀನು. ಎನ್ನನರೀಸದೆ ನಿನ್ನ ನರೀಸಿದಡೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತ ಹೇಳಿರುವಂತಹ ತಾಯಂದಿರನ್ನು ಪಡೆದಿರುವಂತಹ ಧರ್ಮ ಇದು. ಅಂಥವ್ರನ್ನು ಸೃಷ್ಟಿ ಮಾಡಿರುವಂತಹ ಅಂಥ ಧ್ವನಿಗಳನ್ನು ಸೃಷ್ಟಿ ಮಾಡಿರುವಂತಹ ಬಸವಣ್ಣನ ಧರ್ಮ ಇದು. ಮತ್ತು ನಿಮ್ಮನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದಲ್ಲ. ಲಾಂಛನಕ್ಕೆ ಶರಣೆಂಬೆನಯ್ಯ, ಸರಿ, ನಿಮ್ಮ ಪಾದಕ್ಕೆ ಬಿದ್ದ್ವಿ, ನಿಮ್ಮ ಪಾದೋದಕ ತಗೊಂಡ್ವಿ, ನಿಮಗೆ ಪ್ರಸಾದ ಮಾಡಿಸಿದ್ವಿ, ದಕ್ಷಿಣೆ ಕೊಟ್ವಿ, ನೀವು ಹೇಳಿದ ಎಲ್ಲ ಮಾತುಗಳನ್ನು ಕೇಳಿದ್ವಿ, ನಿಮಗೆ ಹೊತ್ಕೊಂಡ್ವಿ, ಮೆರೆಸಿದ್ವಿ, ಬಂತೇನು? ಯಾವ ತಿಳುವಳಿಕೆಯನ್ನು, ಯಾವ ಅರಿವನ್ನು ಪೂಜೆ ಮಾಡಿದ್ರೆ ಇಡೀ ವಿಶ್ವವನ್ನೇ ಜಗತ್ತನ್ನ ಪೂಜೆ ಮಾಡಿದ ಪುಣ್ಯ ಬರ್ತದಂತ. ಲಿಂಗ ಪೂಜೆ ಮಾಡಿದ್ರೆ, ಇಷ್ಟಲಿಂಗ ಪೂಜೆ ಮಾಡಿದ್ರ, ಇಷ್ಟಲಿಂಗ ಜಗವನ್ನೊಳಕೊಂಡ ಲಿಂಗ ಇದು. ಇದ್ರ ವ್ಯಾಪ್ತಿ ಜಗದಗಲ. ಅದನ್ನು ಬೇಡ, ಲಿಂಗನು ಬೇಡ, ಅವ್ರನ್ನ ಪೂಜೆ ಮಾಡಿಬಿಟ್ರೆ ಸಾಕಂತೆ. ಯಾರನ್ನ ಪೂಜೆ ಮಾಡೋದು? 5 ಮಂದಿ ಜಗದ್ಗುರು, 5 ಮಂದಿ ಜಗದ್ಗುರುಗಳೆಲ್ಲ ಪೂಜೆ ಮಾಡಿಸಿಕೊಳ್ಳುವಂತ ಅರ್ಹತೆ ಅವರಲ್ಲಿ ಐತಿ ಅನ್ನೋದು ಯಾರಿಗೆ ಗೊತ್ತಾಗ್ತದೆ? ಬೈ ಡಿಫಾಲ್ಟ್ ನಮ್ಮ ಹುದ್ದೆಯಿಂದನೇ ಇದೆ. ಇಲ್ಲ, ಹುದ್ದೆಯನ್ನು ಪೂಜಿಸ್ಲಿಕ್ಕೆ ಆಗೋದಿಲ್ಲ. ಹುದ್ದೆಯಂತೆ ಆ ಗುಣಗಳನ್ನು ಆತ ಹೊಂದಿರಬೇಕಾಗ್ತದೆ.